ಕೆಲವರು ಆಪಾದನೆ ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ಇಡೀ ವಿಧಾನಸೌಧ ಖಾಲಿಯಾಗಿ ಬಾಗಲಕೋಟೆ ಮತ್ತು ದಾವಣಗೆರೆಯಲ್ಲಿ ಇದೆ ಅಂತ ಹೇಳಿ. ನರೇಂದ್ರ ಮೋದಿಯವರು ದೇಶದ ಪ್ರಧಾನಮಂತ್ರಿ, ಮೂರನೇ ಮಹಾಯುದ್ಧ ನಡೆಯೋ ಪ್ರಸಂಗಗಳನ್ನ ನಡೀತಾ ಇದೆ. ತೈಲ ಪರಿಸ್ಥಿತಿ ತುರ್ತು ಪರಿಸ್ಥಿತಿಯಲ್ಲಿದೆ, ಅಂದರೆ ಎನರ್ಜಿ ಎಮರ್ಜೆನ್ಸಿ ಇದೆ. ಆದ್ರೂ ಸಹ ಅದರ ಬಗ್ಗೆ ಯಾವುದನ್ನೂ ಸಹ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಸಂಪೂರ್ಣವಾಗಿ ಚುನಾವಣೆಯಲ್ಲಿ ಭಾಷಣ ಮಾಡಿಕೊಂಡು ಸುಳ್ಳು ಅಪಪ್ರಚಾರಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ನೋಡಿದಾಗ ಇವರಿಗೆ ಆಡಳಿತ ನಡೆಸಲಿಕ್ಕೂ ಬರೋದಿಲ್ಲ. ಕೇವಲ ಚುನಾವಣೆಗೆ ಮತ್ತು ಅಧಿಕಾರವನ್ನು ಯಾವುದಾದ್ರೂ ರೀತಿಯಲ್ಲಿ ಹಿಡೀಲಿಕ್ಕೆ ಇರ್ತಕ್ಕಂಥವ್ರು ಅನ್ನೋದನ್ನು ನಾವು ಸಾಬೀತು ಮಾಡ್ಬೋದು. ಆದ್ದರಿಂದ ತಮ್ಮ ಮೂಲಕ ನಾನು ಬಾಗಲಕೋಟೆ ಮತ್ತು ದಾವಣಗೆರೆಯ ಮತದಾರರಲ್ಲಿ ಪ್ರಾರ್ಥನೆ, ನಾವು 3 ವರ್ಷಗಳ ಕಾಲ ಒಳ್ಳೆಯ ಸರ್ಕಾರವನ್ನು ಕೊಟ್ಟಿದ್ದೇವೆ ಮತ್ತು ಯಾವ ಗ್ಯಾರಂಟಿಯನ್ನು ಕೊಟ್ಟು ಐದು ಗ್ಯಾರಂಟಿಗಳನ್ನು ಕೊಟ್ಟು ಯಾವುದೇ ಜನರು ಸಹ, ಅದು ಮೊದಲು ಸಹ UPA ಇದ್ದಾಗಲೂ ಸಹ ಏನೇನು ನಾವು ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಅಂತ ಹೇಳ್ತಾ ಇದ್ದೀವಿ, ಅದು ಮನ್ರೇಗಾ ಇರ್ಬೋದು, ಸರ್ವ ಶಿಕ್ಷಣ ಅಭಿಯಾನ ಇರ್ಬೋದು, ನ್ಯಾಷನಲ್ ಹೆಲ್ತ್ ಮಿಷನ್ ಇರ್ಬೋದು, ಅಥವಾ IT ಇದು ಉದ್ಯೋಗ ಖಾತ್ರಿ, ಮತ್ತು ಇವೆಲ್ಲ ಕಾರ್ಯಕ್ರಮಗಳನ್ನು ನಾವು ಕೊಟ್ಟು ಜನಸಾಮಾನ್ಯರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಫಾರೆಸ್ಟ್ ರೈಟ್ ಆ್ಯಕ್ಟು ಸಹ ತಂದಿದ್ವಿ. ಇವರು ಕಾರ್ಯಕ್ರಮ ಅಲ್ಲ, ಜನಸಾಮಾನ್ಯರ ಹಕ್ಕನ್ನು ನಾವು ಕೊಡಿಸಿದ್ವಿ. ಆದರೆ ಜನಸಾಮಾನ್ಯರು ಜೀವನದ ಹಕ್ಕನ್ನೇ ಕಸಿತಾ ಇರ್ತಕ್ಕಂಥ ನರೇಂದ್ರ ಮೋದಿ ಅವ್ರನ್ನ ಈ ಒಂದು ಚುನಾವಣೆಯಲ್ಲಿ ನಾವು ಸೋಲಿಸಿ ಅವರಿಗೆ ಒಳ್ಳೆಯ ಒಂದು ಸಂದೇಶವನ್ನು ಕೊಡಬೇಕು ಅನ್ನೋ ಮೂಲ ಉದ್ದೇಶದಿಂದ ನಾನು ತಮ್ಮ ಮೂಲಕ ಈ 2 ಕ್ಷೇತ್ರದ ಜನಗಳಿಗೆ ನಾನು ಪ್ರಾರ್ಥನೆ ಮಾಡ್ತೇನೆ. ಚುನಾವಣೆಗೆ ನೀವು ಕೇಂದ್ರ ಸರ್ಕಾರವನ್ನು ಕೂರಿಸ್ತೀರಿ, ರಾಜ್ಯ ಸರ್ಕಾರವನ್ನು ನಿರ್ವಹಣೆ ಮಾಡೋರು ಕೇಂದ್ರಕ್ಕೆ ಎಷ್ಟು ಜವಾಬ್ದಾರಿ ತಗೊಂಡು ಕೂಡ ನೀವು ಒಂದು ಸಾಮಾನ್ಯ ಬಾಯ್ ಎಲೆಕ್ಷನ್ ಕೇಂದ್ರ ಸರ್ಕಾರವನ್ನು ಯಾವ ಕಾರಣಕ್ಕೂ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಸರ್ಕಾರದ ರಿಪೋರ್ಟ್ ಕಾರ್ಡ್ನ ನಾವು ಕೊಡಬೇಕಾಗತ್ತೆ. ಕರ್ನಾಟಕ ರಾಜ್ಯದಲ್ಲಿ ಬರಬೇಕಾಗಿರ್ತಕ್ಕಂಥ ಹಣ 2 ಲಕ್ಷ ಕೋಟಿ ರೂಪಾಯಿ GST ಹಣ ಬರ್ತಾ ಇಲ್ಲ ಕೇಂದ್ರ ಸರ್ಕಾರದವರು. ಗ್ಯಾಸ್ ಮತ್ತು ಪೆಟ್ರೋಲ್ ಬೆಲೆ ಜಾಸ್ತಿ ಆದಾಗ ನಾವು ಕೇಂದ್ರ ಸರ್ಕಾರವನ್ನು ನಾವು ದೂಷಣೆ ಮಾಡದೆ ರಾಜ್ಯ ಸರ್ಕಾರವನ್ನು ದೂಷಣೆ ಮಾಡೋಕ್ಕಾಗತ್ತಾ? ಕೇಂದ್ರ ಸರ್ಕಾರದವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ, ಎಲ್ಲ ಕ್ಷೇತ್ರದಲ್ಲೂ ವಿಫಲರಾಗಿದ್ದಾರೆ. ಸಮಸ್ಯೆ ರಾಜ್ಯದಲ್ಲಿ ಇಲ್ಲ. ನಿಮ್ಮ ಪಾರ್ಟಿಯವರೇ KH ಮುನಿಯಪ್ಪನವರು ತಮ್ಮ ಕೃಪಾ ಪೋಷಿತ ಗ್ಯಾಸ್ ಕಂಪನಿಯಲ್ಲಿ ಬ್ಲಾಕ್ ಮಾರಾಟ ಮಾಡ್ತಾ ಇದ್ದಾರೆ, ಅದು ರೇಡ್ ಆಗ್ತಾ ಇದೆ, ಅದಕ್ಕೆ ಏನು ಹೇಳ್ತೀವಿ? ಕಾನೂನು ಕ್ರಮ, ಯಾರು ಬ್ಲ್ಯಾಕ್ ಮಾರ್ದೇನೋ ಅವ್ರಿಗೆ ಕಾನೂನಲ್ಲಿ ಏನು ಕ್ರಮ ಇದೆ ಅದು ಅವ್ರ ಕಾನೂನು ಕ್ರಮ ಅವ್ರ ಮೇಲೆ ಜರುಗಿಸ್ಬೇಕು. ಕಾನೂನು ಯಾರು ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ಗ್ಯಾಸಿನ ಅಭಾವ ಇಲ್ಲ ಅಂತ ಹೇಳ್ತಕ್ಕಂಥದ್ರೆ ನೀವು ಕೆಂಗೇರಿನಲ್ಲಿ ನೆನೆ ನೋಡಿ, 6 ಕಿಲೋಮೀಟ್ರ್ ಆಟೋ ರಿಕ್ಷಾದವರು ನಿಲ್ಲಿಸ್ಬಿಟ್ಟಿದ್ರು, CNG ಗ್ಯಾಸ್ ಇರಲಿಲ್ಲ. ಆದ್ದರಿಂದ ಎಲ್ಲೆಲ್ಲೂ ಸಹ ಗ್ಯಾಸಿನ ಸಮಸ್ಯೆ ಇದೆ. ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ, ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ. ಈ ಬೆಲೆ ಜಾಸ್ತಿ ಆಗಿರೋದ್ರಿಂದ ದಿನನಿತ್ಯ ಬಳಕೆ ಆಗೋ ಪದಾರ್ಥಗಳ ಬೆಲೆಯೂ ಸಹ ಜಾಸ್ತಿ ಆಗುತ್ತೆ. ಈಗ ಗ್ಯಾರಂಟಿ ಸ್ಕೀಮನ್ನ ಸುಳ್ಳು ಅಪಪ್ರಚಾರ ಮಾಡಿಕೊಂಡು ಗ್ಯಾರಂಟಿಯಿಂದ ನಾವು ಸಾಲವನ್ನು ಮಾಡಿಬಿಟ್ಟಿದ್ದೀವಿ, ರಾಜ್ಯದಲ್ಲಿ ಸಾಲ ಆಗೋಗಿದೆ 5 ಲಕ್ಷ ಅಂತ. ಎಲ್ಲವೂ ಸಹ ಏನು 16ನೇ ಫೈನಾನ್ಸ್ ಕಮಿಷನ್ ಒಂದು ಲಿಮಿಟ್ಸ್ ಇದೆ, ಆ ಲಿಮಿಟ್ಸ್ ಬಿಟ್ಟು ಯಾರೂ ಸಹ ಸಾಲ ಜಾಸ್ತಿ ಮಾಡಿಲ್ಲ. ಸಾಲ ನಾವು ಮಾಡಿರ್ತಕ್ಕಂಥ ಸಾಲ ಮತ್ತು ಕೇಂದ್ರ ಮಾಡಿರ್ತಕ್ಕಂಥ ಸಾಲ ನೀವು ನೋಡಿದಾಗ 1952ನೇ ಇಸ್ವಿಯಿಂದ 2014ನೇ ಇಸ್ವಿವರೆಗೂ ಸುಮಾರು 53 ಲಕ್ಷ ಕೋಟಿ ಸಾಲ ಇತ್ತು. ಆದರೆ ಈ ಮಹಾನ್ ಭಾವ ವಿಶ್ವಗುರು ಬಂದ ನಂತರ 2014ರಿಂದ 26ರವರೆಗೂ ನೀವು ನೋಡಿದಾಗ 214 ಲಕ್ಷ ಕೋಟಿ ಸಾಲ ಮಾಡಿರ್ತಕ್ಕಂಥದ್ದು. 12 ವರ್ಷದಲ್ಲಿ ಅಷ್ಟೊಂದು ಸಾಲ ಮಾಡಿ ದೇಶಕ್ಕೆ ಏನು ಅನುಕೂಲ ಆಗಿದೆ ಅನ್ನೋದು ಅವ್ರು ಹೇಳೋಕ್ಕಾಗ್ತಾ ಇಲ್ಲ. ಈಗ ನಮ್ಮ ಪ್ರತಿಸ್ಪರ್ಧಿಗಳು ನೇರವಾಗಿ ಚುನಾವಣೆ ಮಾಡಿದ್ರೆ ನಾವು ಭಯ ಬೀಳೋದಿಲ್ಲ. ಅವರು ಎಲೆಕ್ಷನ್ ಕಮಿಷನ್ನ ಉಪಯೋಗಿಸ್ಕೊಳ್ತಾರೆ. ಅಲ್ಲಿ 5 ಪಂಚರಾಜ್ಯದಲ್ಲಿ ವೋಟರ್ ಲಿಸ್ಟ್ನ ಕದೀತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಆಡಳಿತದ ಮೇಲೆ ಬಿಗಿ ಇರಬೇಕು, ನಿಷ್ಪಕ್ಷಪಾತವಾಗಿ ಚುನಾವಣೆ ಆಗಬೇಕು ಅಂದರೆ ಅಧಿಕಾರದ ಎಲ್ಲ ಅಂಗಾಂಗಗಳು ಸಹ ಕೆಲಸ ಮಾಡಿದಾಗ ಮಾತ್ರ ಸಾಧ್ಯ. ಆರ್ ಅಶೋಕ್ರವರು ವಿರೋಧ ಪಕ್ಷದ ನಾಯಕರು.
ಗುಂಡಾಗಿರಿ ಎಲ್ಲಿ ಮಾಡಿದ್ದಾರೆ ಅನ್ನೋದನ್ನು ಸಾಬೀತು ಮಾಡಬೇಕಲ್ಲ, ಸುಮ್ಮನೆ ಹೇಳಿಕೆ ಕೊಡ್ಲಿಕ್ಕೆ ಆಗೋದಿಲ್ಲ. ಚುನಾವಣೆ ನಡೆಯೋ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಭಾರತೀಯ ಜನತಾ ಪಾರ್ಟಿಯವರು ನಿನ್ನೆ ನಮ್ಮ NSA ಹುಡುಗರನ್ನ ಹಿಡ್ಕೊಂಡು ಸುಮಾರು 20 ಜನಕ್ಕೆ ನಮ್ಮ ಸರ್ಕಾರ ಇದ್ದ ನಮ್ಮವ್ರನ್ನೇ ಅರೆಸ್ಟ್ ಮಾಡಿದರು. ಆದರೆ ಅದಕ್ಕೇನು ಯಾರು ಕಾರಣ? ಕಾನೂನು ಎಲ್ರಿಗೂ ಒಂದೇ. ಅಶೋಕ್ ಅವರು ಆರೋಪ ಮಾಡ್ತಕ್ಕಂಥದ್ದು ಆವಾಗ ಇದು ಸಹಜವೇ. ಈಗ ಜನತಾ ದಳ JDS ಪಾರ್ಟಿ ಎಲ್ಲಿರ್ತಾರೆ ಅನ್ನೋದು ಯಾರಿಗೂ ಸಹ ಗೊತ್ತಿಲ್ಲ. ಇದೇ ಸನ್ಮಾನ್ಯ ದೇವೇಗೌಡರನ್ನ ರಾಷ್ಟ್ರದ ಪ್ರಧಾನಮಂತ್ರಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಅವತ್ತೇನಾದರೂ ಕಾಂಗ್ರೆಸ್ ಪಕ್ಷ ದೇವೇಗೌಡರಿಗೆ ಪ್ರಧಾನಮಂತ್ರಿ ಮಾಡಲಿಲ್ಲ ಅಂದರೆ JDS ಪಕ್ಷವೇ ಇರ್ತಾ ಇರಲಿಲ್ಲ. ಆ ಒಂದು ಕಾಂಗ್ರೆಸ್ ಪಕ್ಷ ಮಾಡಿದ್ರಿಂದನೇ ಅವರ ನಾಯಕತ್ವ ಭಾಳ ಪ್ರಬಲವಾಗಿ ಕರ್ನಾಟಕದಲ್ಲೂ ಸಹ ಬೆಳೆದಿತ್ತು.